ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ರಾಕ್ಷಸನಂತೆ ಕುಡಿಯುತ್ತಿದೆ ಗೂಗಲ್ ಸೆಂಟರ್ಗಳು ನೀರನ್ನ. ಖಂಡಿತ ಹೌದು. ಈ ಗೂಗಲ್ ಸೆಂಟರ್ನ ತಂಪಾಗಿಸಲು ಬೇಕು ಕೋಟಿ ಕೋಟಿ ಲೀಟರ್ನಷ್ಟು ನೀರು. ಖಂಡಿತ ನಿಮ್ಮ ಮುಂದೆ ಆದ್ರೂ ಸಂಬಂಧಪಟ್ಟ ಸ್ಟೋರಿ ಇಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ. ಈಗಂತೂ ಗೂಗಲ್ ಬಳಕೆ ಅತಿ ಹೆಚ್ಚು ಎನಿಸುತ್ತಿದ್ರು ಹೊಸ ಹೊಸ ಅಪ್ಡೇಟ್ಗಳಾಗ್ಬೋದು ಅಥವಾ ಮಾಹಿತಿ ಕಲೆ ಹಾಕುವಂತಿರುವಂತದ್ದು ಮತ್ತೆ ಇತ್ತೀಚಿನ ಮಾಹಿತಿಯನ್ನು ಒದಗಿಸಲು ಗೂಗಲ್ ಶತಕೋಟಿ ಲೀಟರ್ಗಳಷ್ಟು ನೀರನ್ನು ಬಳಕೆ ಮಾಡುತ್ತಿದೆ ಅಂದ್ರೆ ಅದು ಆಶ್ಚರ್ಯ ಆಗಬಹುದು. ವೀಕ್ಷಕರೇ, ಸದ್ಯ ಈಗ ಗೂಗಲ್ ಡೇಟಾ ಸೆಂಟರ್ಗಳಿಗೆ ಬಳಕೆಯಾಗುತ್ತಿರುವಂತಹ ನೀರಿನ ಬಗ್ಗೆ ಜಾಗತಿಕವಾಗಿ ವ್ಯಾಪಕ ಚರ್ಚೆ ಆಗುತ್ತಿದೆ. 2023ರಲ್ಲಿ ಗೂಗಲ್ನ ಡೇಟಾ ಸೆಂಟರ್ಗಳು ತಮ್ಮ ಸರ್ವರ್ಗಳನ್ನು ತಂಪಾಗಿಸಲು ಸರಿಸುಮಾರು ಏನಿಲ್ಲ ಅಂದ್ರೆ 6.1 ಬಿಲಿಯನ್ ಗ್ಯಾಲನ್ ಅಂದ್ರೆ ಸುಮಾರು 23 ಕೋಟಿ ಲೀಟರ್ ನೀರನ್ನು ಬಳಕೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಬೆಂಗಳೂರಿನ ಹೋಲಿಸಿದರೆ 3 ದಿನ ಇಡೀ ನಗರಕ್ಕೆ ಪೂರೈಕೆಯಾಗುವಂತ ನೀರಿನ ಪ್ರಮಾಣವಾಗಿದೆ ಅಂತ ಹೇಳಬಹುದು. ಈ ನೀರಿನ ಬಳಕೆಯ ಪ್ರಮಾಣ ಪ್ರತಿ ವರ್ಷ ಶೇಕಡ ಏನಿಲ್ಲ ಅಂದ್ರೂ 17ರಿಂದ 20ರಷ್ಟು ಹೆಚ್ಚಾಗ್ತಾ ಹೋಗ್ತಿದೆ. 2024ರ ಹೊತ್ತಿಗೆ ಈ ಪ್ರಮಾಣ 6.4 ಬಿಲಿಯನ್ ಗ್ಯಾಲನ್ಗಳಿಗೆ ಅಂದ್ರೆ ಏರಿಕೆಯಾಗುತ್ತಿದೆ ಎಂದು ಈ ಗೂಗಲ್ ಎನ್ವಿರಾನ್ಮೆಂಟ್ ರಿಪೋರ್ಟ್ ಸಹ ಈಗ 2024-25ರ ವರದಿಯಲ್ಲಿ ತಿಳಿಸಿದೆ. ಈ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತಹ ಕೃತಕ ಬುದ್ಧಿ ಮತ್ತೆ ಎಐ ಟೆಕ್ನಾಲಜಿ ಸರ್ಚ್ ಇಂಜಿನ್ ಪ್ರಕ್ರಿಯೆ ಜಾಸ್ತಿ ಆಗ್ತಾ ಹೋಗ್ತಾ ಗೂಗಲ್ ಬಿಡುಗಡೆ ಮಾಡುತ್ತಿರುವಂತಹ ಅನೇಕ ರೀತಿಯ ವೈಶಿಷ್ಟ್ಯಗಳು ಕೂಡ ಬಳಕೆ ಆಗುವಂತಿರುವ ಸಂಖ್ಯೆ ನಾವು ನೋಡ್ತಾ ಹೋಗ್ತೀವಿ. ಇದರಿಂದಾಗಿ ಸರ್ವರ್ಗಳು ಕೆಲಸ ಮಾಡುವಂತ ವಿಪರೀತ ಶಾಖವನ್ನು ಬಿಡುಗಡೆ ಮಾಡುತ್ತವೆ. ಇವುಗಳನ್ನು ತಂಪಾಗಿಸಲು ನೀರು ಅತ್ಯಗತ್ಯ. ಅದು ಕೊಳಚೆ ನೀರು ಅಥವಾ ಮರುಬಳಕೆಯ ನೀರು ಅಲ್ಲ, ಶುದ್ಧವಾಗಿರುವ ನೀರೇ ಬೇಕಾಗುತ್ತದೆ. ಅಲ್ಲದೆ ಒಮ್ಮೆ ಉಪಯೋಗಿಸಿದ ನೀರು ಮರು ಉಪಯೋಗಕ್ಕೆ ಸಿಗದು ಎಂದು ಈಗಾಗಲೇ ಮಾಹಿತಿಗಳು ಉನ್ನತ ಮಾಹಿತಿ ಮೂಲಕ ತಿಳಿಸಲಾಗಿದೆ. ಜೊತೆಗೆ ಏನು ಈ ಗೂಗಲ್ ಎನ್ವಿರಾನ್ಮೆಂಟ್ ರಿಪೋರ್ಟ್ ಸಹ ತಿಳಿಸಿದಿರುವಂತದ್ದು. ಒಟ್ಟಿನಲ್ಲಿ ವೀಕ್ಷಕರೇ, ನಮ್ಮ ಗೂಗಲ್ ರಿಸರ್ಚ್ ಸೆಂಟರ್ಗಳಿಗೆ ಕೋಟಿ ಕೋಟಿ ಲೀಟರ್ನಷ್ಟು ನೀರು ಬೇಕು ಅಂದ್ರೆ ಇನ್ನು ಯಾವ ರೀತಿಯ ಮಟ್ಟಕ್ಕೆ ಗೂಗಲ್ ಸೆಂಟರ್ನು ತಂಪಾಗಿಸಲು ನೀರು ಬೇಕು ಎಂಬುದೇ ಒಂದು ಆಶ್ಚರ್ಯ ಅಂತ ಹೇಳ್ಬಹುದು ವೀಕ್ಷಕರೇ. ಒಟ್ಟಿನಲ್ಲಿ ಈ ಗೂಗಲ್ ಸಂಬಂಧಪಟ್ಟಂತ ಸ್ಟೋರಿ ಇದಾಗಿತ್ತು. ಇವತ್ತಿನ ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.